ರಾಜ ರಕ್ಷಿತ್ ವಿಡಿಯೋ ಮಾಡಕ್ಕೆ ಚಲೋದಲ್ಲ ರಾಜ ಕೊತ್ತಂಬರಿ ಬೀಜ ಬಾಲಲ್ಲಿ ಬಾಲ್ ಯಾವ ಬಾಲನಲ್ಲೋ ಯಾವ ಲೌಡಕ್ಕೆ ಬಾಲ್ ಏನು ಹಚ್ಚಂತಿದ್ರೆ ಹಿಂಗೆ ಮತ್ತೆ ತಲೆಗೆ ಕೊಬ್ಬರಿ ಎಣ್ಣೆ ಅಷ್ಟೇ ಸ್ವಲ್ಪ ಕೆಲಸ ಇತ್ತಂತ ನಾವು ನಾನು ಮತ್ತು ರಕ್ಷಿತ ಹೊರಗಡೆ ಹೋಗ್ತಾ ಇದ್ದೀವಿ. ಬಸ್ಸೆಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು, ಸೀಟೆಲ್ಲ ಸಿಕ್ಕಿತ್ತು ಆರಾಮಾಗಿ. ನೋಡಿ ಎಷ್ಟೊಂದು ಸೀಟ್ ಖಾಲಿ ಐತೆ. ಹೆಂಗ ನಮ್ಮ ಅದೃಷ್ಟಕ್ಕೆ ಆರಾಮಾಗಿ ಬಂದ್ವಿ. ತಲೆನೋವು ಅಂತ ಅಂದ್ಬಿಟ್ಟು ನನಗೆ ಟೀ ಬೇಕೇ ಬೇಕು. ಅದಕ್ಕೆ ಟೀ ಮತ್ತು ರಕ್ಷಿತ ಕಾಫಿ ಕುಡಿತಾ ಇದ್ವಿ. ಲಾಸ್ಟ್ ಕುಂತಿದ್ರಿಂದ ಹೆಂಗೆ ಜಂಪ್ ಆಗ್ತಿತ್ತಂದರೆ ಹೇಳ್ಬಾರ್ದು. ಅದು ಮನೆಗೆಲ್ಲ ಬಂದು ಮತ್ತು ನೆಕ್ಸ್ಟ್ ದಿನ ಕೃತಿಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿ ಆಮೇಲೆ ಸಾಯಂಕಾಲ ಹೊತ್ತು ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡಿ ರಾಘವೇಂದ್ರ ಸ್ವಾಮಿಗೆಲ್ಲ ದಾಸವಾಳ ಹೂವು ಎಲ್ಲ ಸಿಕ್ಕಿತ್ತು. ನೀಟಾಗಿ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ದೇವ್ರಿಗೂ ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ದೀಪ ಒಂದು ಹಚ್ಚಿಲ್ಲ, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ಕಳ್ಸೋಕ್ಕೂ ಎಲೆ ಎಲ್ಲ ತಂದು ಇಲ್ಲಿ ಇದು ಲಾಸ್ಟ್ ಟೈಮು ನಾವು ಜನವರಿ ಅವಾಗ ಹೋಗಿದ್ವಿ. ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದಾಗ ಆ ವಿಗ್ರಹ ತೊಗೊಂಬಂದಿದ್ದು. ಈ ಕಡೆದು ಶಿವ ನಮ್ಮ ಅಕ್ಕ ತಂದಿರೋದು. ಇಷ್ಟಿದೆ ನಮ್ಮದು ದೇವ್ರ ಮನೆ, ಅಷ್ಟೇ ಸಿಂಪಲ್ಲಾಗಿ. ದಾಸವಾಳ ಹೂವೇ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಯಾಕೆ ಮಳೆ ಬರೋ ಥರ ಆಗೈತೆ ಇವತ್ತು. ನೋಡಿರಿ ಮಳೆ ಬರ್ತೈತೆ. ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಂಗೆ ರಕ್ಷಿತ ನಿಂತ್ಕೊಂಡು ನೋಡ್ತಾ ಇದ್ವಿ ಹೊರಗಡೆ ನಿಂತ್ಕೊಂಡು. ನಮ್ಮ ಕೃತಿಕ ನೋಡ್ರಿ ಹೆಂಗೆ ರೆಡಿ ಆಗಿದೆ ಅಂತ. ಅವಳೇ ರೆಡಿ ಆಗಿರೋದು ಇದೆಲ್ಲ. ತಲೆ ಬಾಚಿ ಕುಂಕುಮ ಇಟ್ಟು ಹಿಂದೆ ಒಂದು ಕ್ಲಿಪ್ ಇಟ್ಕೊಂಡಿದ್ದಾಳೆ, ಮುಂದೆ ಬಂದು ಎಲ್ಲ ಕ್ಲಿಪ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾಳ ನೋಡ್ರಿ. ಸೂಪರ್ ಅಲ್ಲ, ಚೆನ್ನಾಗಿ ರೆಡಿ ಆಗಿದ್ದಾಳೆ. ರೆಡಿಯಾಗಿ ಎಲ್ಲಿ ಹೋಗ್ತಾಳೆ ಅಂತ ಕೇಳ್ತಿದ್ವಿ. ಎಲ್ಲೂ ಸುಮ್ಮನೆ ರೆಡಿ ಆಗಳಂಗೆ. ಅವಾಗ ಅದು ಇಷ್ಟ, ರೆಡಿ ಆಗ್ಬೇಕು, ಯಾವಾಗಲೂ ರೆಡಿ ಆಗ್ಬೇಕಂದ್ರೆ ಭಾರಿ ಇಷ್ಟ ಆಕೆಗೆ. ಮತ್ತೆ ಹಿಂಗೆ ಅಲ್ಲಿ ನಿಂತಿರೋದು ತನುಶ್ರೀಗೆ ತಲೆ ಬಸ್ತೈತೆ ನೋಡ್ರಿ. ಇಷ್ಟು ಚಿಕ್ಕ ಹುಡುಗಿ ಏನು ಬರೋ ಭಾಷೆ ತಗೊಂಡು ಹೆಂಗೆ ಬಸ್ತಿದ್ದಾಳೆ ನೋಡು. ನೀಟಾಗಿ ತಲೆ ಬಸ್ತಾವಳೆ. ಇವಳು ಬಾಚ್ಕೊಂತವಳೆ. ಎಷ್ಟು ಕ್ಲೀನಾಗಿ ಬಸ್ತಿದ್ದಾಳೆ ನೋಡ್ರಿ ಎಲ್ಲ ನೀಟಾಗಿ. ಇವತ್ತು ಆಮೇಲೆ ಮನೇಲಿ ತರಕಾರಿ ಇವತ್ತು ಮಂಗಳವಾರ ಏನು ಸಂತೆ ಅಲ್ಲ, ಮಂಗಳವಾರ ತಂದಿರೋದಿಷ್ಟು. ನೆಕ್ಸ್ಟ್ ಮಂಗಳವಾರವರೆಗೂ ಏನು ತರಕಾರಿ ತಗೊಳಂಗಿಲ್ಲ ನಾವು. ಇಷ್ಟು ತರಕಾರಿಯಲ್ಲಿ ಒಂದು ವಾರ ಮಾಡಬೇಕು, ಆಗುತ್ತೆ ಆರಾಮಾಗಿ. ಮಧ್ಯದಲ್ಲಿ ಏನಾದರೂ ಸೊಪ್ಪು ಗಿಪ್ಪು ತಗೊಂಡ್ರೆ ಆಗುತ್ತೆ. ಪೂರಿ ಮಾಡೋಣ ಅಂತ ಅನಿಸ್ತಿತ್ತು ಇವತ್ತು. ಯಾಕೆ ಪೂರಿ ತಿನ್ಬೇಕಂತ ಅದಕ್ಕೆ ಮಾಡ್ತಾಯಿದ್ವಿ ನೀಟಾಗಿ ಪೂರಿನ. ಪೂರಿ ತುಂಬ ದಿನ ಆಯಿತು, ಒಂದು ತಿಂಗಳೆಲ್ಲ ಆಗಿತ್ತು ಮಾಡಿ. ಅದಕ್ಕೆ ಮಾಡೋಣ ಅಂತ ಪೂರಿ ಮಾಡ್ತಿದ್ದೀವಿ. ನೀಟಾಗಿ ಪೂರಿ ಮಾಡಿ ಚಟ್ನಿ ಎಲ್ಲ ಮಾಡಬೇಕು. ಇನ್ನೂ ಲೇಟ್ ಆಗುತ್ತೆ ಇವತ್ತೆಲ್ಲ ಕೆಲಸ. ರಕ್ಷಾಬಂಧನ ಕುಂಕುಮಚ್ಚಿದೆ, ರಾಖಿ ಕಟ್ಟು ಕುಂತ ಕೃತಿ ಅಲ್ಲಿ ಕಟ್ಟಮ್ಮಿ. ನನ್ನನ್ನು ಯಾಕೆ ನೋಡಿದ್ವಿ? ಅದ್ರಂಗೆ ಚಿನ್ನದ ಗಂಟು ಕಟ್ಟು ಗೊತ್ತಾಗ್ತದೆ. ಶಿರಜ ಆಯ್ತಾ? ಆ ಸ್ವೀಟ್ ಇಡು. ಅವ್ರ ಮಕ್ಕನ ಕಾಣವಲ್ತಾರ. ಅವ್ರು ಕಟ್ಟಲಿಲ್ಲ, ಪುನಃ ತೆಗಿತಿ ಹಿಡ್ಕಲಿ ಕಟ್ಟಾಕಿನ ಗಂಟಕ್ಕೆ ಬರವಲ್ತಲ್ಲ ಯವ್ವ. ಸೀಡು ಕೊಡು ಬ್ಯಾಗ್
ಈಗ ಕಟ್ಟಿದಂಗೆ ಮಾಡ್ತಾ ತಗಿನ ಸಲ ಮಾಡಮ್ಮ, ಈಗ ನೀ ಕಟ್ಟಿದಂಗೆ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಟು MTR ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.